ಸರ್ ನಮಸ್ತೆ ಸರ್, ಇದು ನಿಮ್ಮ AW ಚಾನಲ್. ಇದರಲ್ಲಿ ಪಬ್ಲಿಕ್ ಒಪಿನಿಯನ್ ವೀಡಿಯೋಸ್ ಬರೋದು ಸರ್. ನೀವು ಜನರಿಗಾಗಿ ಮಾತಾಡೋದು ಸರಿನಾ ಸರ್? ಸೊ ಬರೋ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ಕಾಂಗ್ರೆಸ್ ಅವರಿಗೆ. ಏನಕ್ಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಎಲ್ಲ ಒಳ್ಳೇದು ಮಾಡುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ, ಜೀವ ಎಲ್ಲ ಸರಿಯಾಗಿ ನಡೀತೆ, ಎಲ್ಲರಿಗೂ ಏನು ತೊಂದರೆ ಆಗಲ್ಲ. ಬೇರೆ ಒಂದಂದರೆ ಎಲ್ಲ ತೊಂದರೆ ಮಾಡ್ತವ್ರೆ, ಎಲ್ಲರಿಗೂ ಡಿಸ್ಟರ್ಬ್ ಆಗ್ತದೆ, ಆ ಥರ ಎಲ್ಲ ಇದೆ. ಈಗ ಈ ಸರ್ಕಾರಲ್ಲಿ ಏನೆಲ್ಲ ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ ಅಂತ ಈ ಸರ್ಕಾರದಲ್ಲಿ ಕಷ್ಟನೇ, ಸ್ವಲ್ಪ ಕಷ್ಟನಂದ್ರೆ ತುಂಬ ಕಷ್ಟ, ಆ ಥರ ಆಗಿದೆ. ಕಾಂಗ್ರೆಸ್ ಬಂದಿದ್ದ ತಕ್ಷಣ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಓಕೆ, ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಓಕೆ. ಹೌದು ಸರ್, ಓಕೆ. ಈಗ ಅದೇ ಬರೋ ಎಲೆಕ್ಷನಲ್ಲಿ ಈಗ ಹೇಳ್ಬೋದು, ಈಗ ಮುಸ್ಲಿಮ್ ಅಂದರೆ ಸಪೋರ್ಟ್ ಕಾಂಗ್ರೆಸ್ಗೆ ಅಂತಾನೆ, ಆ ಥರ ಏನು ಹೇಳೋದು, ಈಗ ನಾನು ಸಪೋರ್ಟ್ ಮಾಡೋದು ಕಾಂಗ್ರೆಸ್ಗೆ ಅನ್ನೋ ಥರ ಸಪೋರ್ಟಾ, ಇಲ್ಲ ಸರ್ಕಾರ ಬಂದ್ರೇ ಎಷ್ಟೋ ಒಳ್ಳೇದು? ಇಲ್ಲ, ಸರ್ಕಾರ ಬಂದರೆ ಅದು ಒಳ್ಳೆಯದು, ಓಕೆ, ಅದಕ್ಕೆ ಏನು ತೊಂದರೆ ಇಲ್ಲ. ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತೆ. ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನೇನು ಒಳ್ಳೇದು ಮಾಡೋರೆ ಸರ್? ಏನು ಮಾಡೋರಲ್ಲ, ಎಲ್ಲರಿಗೆ 2,000 ರೂಪಾಯಿ ಹಾಕೋರೆ, ಅಕ್ಕಿ ಎಲ್ಲ ಮಾಡಿಸಿದೆ, ಆಮೇಲೆ ಬಸ್ ಫ್ರೀ ಮಾಡೋರೆ, ಗ್ಯಾಸ್ ಎಲ್ಲ ಕಡಿಮೆ ಕೊಡ್ತಾ ಇದೆ, ಅದೆಲ್ಲ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್. ಇನ್ನೂ ಕಡಿಮೆ ಆಗ್ತಾ ಇದೆ. 2,000 ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಏಮಾರಿಸ್ತಾರೆ, ನಾಳೆ ದಿನಕ್ಕೆ ಅದೇ ಟ್ಯಾಕ್ಸ್ ಬರುತ್ತೆ ಅಂದ್ಬಿಟ್ಟು. ಅದೇನು ಇಲ್ಲ, ಲೇಡೀಸ್ ಅವ್ರಿಗೆ ಚೆನ್ನಾಗಿದೆ, ಬಸ್ ಎಲ್ಲ ಫ್ರೀ ಇದೆ, ಓಡಾಡೋಕ್ಕೆ ಏನು ತೊಂದರೆ ಇಲ್ಲ, ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಬಸ್ಸೆಲ್ಲ ಫ್ರೀ ಮಾಡಿದ್ರೆ ಅದು ಹೇಗೆ? ಇಡೀ ಕರ್ನಾಟಕಕ್ಕೇನೆ ಫ್ರೀ ಮಾಡೋರಲ್ಲ ಅದು? ಏನು ಇಲ್ಲ, ಲೇಡೀಸ್ ಅವ್ರಿಗೆ ಒಳ್ಳೇದು ಮಾಡಿದ್ರಲ್ಲ, ಅದು ಸಾಕು. ಇದರಿಂದ ಎಷ್ಟು ಟ್ರಾನ್ಸ್ಪೋರ್ಟೇಷನ್ಗೆ ಎಫೆಕ್ಟಿವ್ ಆಗ್ಬೋದು ಸರ್? ಪೆಟ್ರೋಲ್ ಪ್ರೈಸ್ ಮತ್ತು ಆಟೋ ಚಾರ್ಜ್ ಕಡಿಮೆ ಆಗಿದಲ್ಲ. ಕಮ್ರೆ 100 ರೂಪಾಯಿ ಲೀಟ್ರ್ ಕಡಿಮೆ ಆಗಿದೆ ಪೆಟ್ರೋಲ್ ರೈಟು. ಕಡಿಮೆ ಮಾಡ. ಈಗ ನೀವು ಏನು ಕೆಲಸ ಮಾಡ್ತಾ ಇರೋದು? ನಾವು ಆಟೋ ಓಡ್ತಾ ಇದ್ದೀವಿ. ಆಟೋ ಚಾಲಕರಿಗೆ ಏನೇನು ಒಳ್ಳೇದಾಗಿದೆ ಈ ಸರ್ಕಾರ, BJP ಸರ್ಕಾರ? ಆಟೋಗೆ ಏನಿಲ್ಲ, ಸ್ವಲ್ಪ ಕಷ್ಟನೇ. ಈಗ ಬಿಸ್ನೆಸ್ ನಡೀತಾ ಇದೆ, ಅಷ್ಟೊಂದು ಡೈಲಿ ಜೀವ ಮಾಡ್ಬೋದು, ಅದರಲ್ಲಿ ಆರಾಮಾಗಿ ನಡೀತಾ ಇದೆ ಆಟೋ. ಸರ್, ಈಗ ಮನೆಯಲ್ಲಿರೋರಿಗೆ ಬಂದ್ಬಿಟ್ಟು ಏನು ಹೇಳೋದು, ಒಂದು ಗ್ಯಾಸ್ ಫ್ರೀ ಮತ್ತು ಕರೆಂಟ್ ಇದೆಲ್ಲ ಕಡಿಮೆ ಇದಿರುತ್ತೆ, ಎಲ್ಲ ಫ್ರೀ ಈ ಥರ ಎಲ್ಲ ಹೇಳ್ತಾರೆ. ಸೊ ಅದೇ ಆಟೋ ಚಾಲಕರಿಗೆ ಅಂದರೆ ಏನೇನು ಪ್ಲ್ಯಾನ್, ಏನೇನು ಸ್ಕೀಮ್ಗಳು ಮಾಡಿಕೊಡ್ತಾರೆ ಸರ್? ಆಟೋವ್ರಿಗೂ ಕೊಟ್ಟಿದ್ದಾರೆ. DL ಇದ್ದರೆ ಅವ್ರಿಗೆ ಸಬ್ಸಿಡಿ ಮಾಡಿದ್ದಾರೆ, ಆಟೋವ್ರಿಗೆ ಫ್ರೀ ಮಾಡೋರೆ, ಆಟೋಗೆ ಚೆಕಿಂಗ್ ಇಲ್ಲ, ಅದೆಲ್ಲ ಫ್ರೀ ಮಾಡಿಕೊಟ್ಟವ್ರೆ. DK ಶಿವಕುಮಾರ್ ಅವರು ಆಟೋವ್ರಿಗೆ ಚೆಕಿಂಗ್ ಮಾಡಬೇಡಿ ಅಂತ ಹೇಳಿರೋದೆ, ಅದೆಲ್ಲ ಮಾಡೋರೆ. ಏನಕ್ಕೆ ಈ ಥರ ಪ್ಲ್ಯಾನ್ಸ್ಗಳದೆಲ್ಲ ಆಚೆ ಅಷ್ಟು ಬೇಗ ಬರೋದೇ ಇಲ್ಲ? ಪ್ಲ್ಯಾನ್ಸ್ ಅಂದರೆ ಈ ಲಾಕ್ಡೌನಲ್ಲಿ ತುಂಬ ಕಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೆ, ಇದರಲ್ಲಿ ಚೆಕಿಂಗ್ ಮಾಡಿಬಿಟ್ರೆ ಇನ್ನೂ ತೊಂದರೆ ಆಗುತ್ತೆ ಆಟೋ ಡ್ರೈವರ್ಗೆ ಅಂತ ಅದು ಸ್ಟಾಪ್ ಮಾಡೋರೆ. ಚೆಕಿಂಗ್ ಮಾಡಬೇಡಿ ಅಂತ ಹೇಳಿದ್ದಾರೆ DK ಶಿವಕುಮಾರ್ ಅವರು. ಮೋದಿ ಅವರು ಬಂದ್ಬಿಟ್ಟು ಜಾಸ್ತಿ ಅದೇ ಆಚೆ ಎಲ್ಲ ಸುತ್ತಾಡೋದು, ಬೇರೆ ಬೇರೆ ಊರೆಲ್ಲ ಟ್ರಾವೆಲ್ ಮಾಡ್ತಾರಲ್ಲ, ಆ ಥರ ಎಲ್ಲ ನಮ್ಮ ಇಂಡಿಯಾನ ಯಾರು ಫೇಮಸ್ ಮಾಡಿಲ್ವಲ್ಲ ಅಂತ ಹೇಳಿ. ಬರೀ ಅವರೇ ಒಬ್ಬರೇ ಮಾಡಿರೋದು, ಮೋದಿ ಅವರೇ ಮಾಡಿರೋದು, ಬೇರೆ ಕಡೆ ಅವ್ರು ಯಾರೂ ಮಾಡಿಲ್ಲ. ಓಕೆ, ನಿಮ್ಮ ಏರಿಯಾಲೆಲ್ಲ ಕಾರ್ಪೊರೇಟ್ರ್ ಹೇಗೆ ಕೆಲಸ ಮಾಡ್ತಾರೆ? ನಮ್ಮ ಏರಿಯಾದು ಸುರೇಶ್ ಬಾಬು ಅವರು ಚೆನ್ನಾಗಿ ಮಾಡ್ತಾಯಿದೆ. ಬಾಬು ಅವರು ಎಲ್ಲರಿಗೆ ಒಳ್ಳೇದಿದೆ, ಈ ಎಲ್ಲ ಅವರೇ ಮಾಡಿಸ್ಕೊಟ್ಟಿರೋದು. ಅವ್ರು ಇದ್ರೆ ಕಡೆ ಇದೆಲ್ಲ ಚೆನ್ನಾಗಿ ಕಾಣ್ತಿರೋದು ಸುರೇಶ್ ಬಾಬುವಿಂದ. ಓಕೆ, ಬಾಲಾರ ಫುಲ್ ಜೋರ. ಥ್ಯಾಂಕ್ ಯು.